ನೋಡಿಮ್ಮ, ಈ ಕನ್ಯಾರತ್ನದ ಹೆಸರು ಭಾಗ್ಯಲಕ್ಷ್ಮಿ. ಒಂದು ಕಣ್ಣಿಗೆ ಹೂ ಬಿದ್ದಿದೆ, ಮತ್ತೊಂದು ಕಣ್ ಚಲಾವಣೆಯಲ್ಲಿಲ್ಲ. ಆದ್ರೂ 3 ಅಡಿ ದೂರದಲ್ಲಿ ಯಾವ ವಸ್ತು ಇದ್ರೂ ಚೆನ್ನಾಗಿ ಗುರುತಿ ಹಿಡಿತಾಳೆ. ವಯಸ್ಸು 32, ಆದ್ರೂ 12 ವರ್ಷದ ಮಗು ತರ ಮುದ್ದಾಗಿದ್ದಾಳೆ. ಒಂದ್ ಕಿವಿ ಸೋರುತ್ತೆ ಅನ್ನೋ ಸುದ್ದಿ ಬೇರೆ ಇದೆ. ಅವಳಿಗೆ ಕಿವಿನಾರು ಸೋರ್ಲಿ ಏನಾರು ಸೋರ್ಲಿ, ಮೊದಲು ವರದಕ್ಷಿಣೆ ಎಷ್ಟು ಕೊಡ್ತಾರೆ ಹೇಳಯ್ಯ? 1 ಲಕ್ಷಕ್ಕೆ 1 ಪೈಸಾ ಕಮ್ಮಿ ಇಲ್ದ ಕೊಡಿಸ್ತೀನಿ ತಗೋ. ಚಿಚಿ, ಇಷ್ಟೆಲ್ಲ ಐಬ್ರೆ ಹುಡುಗಿಗೆ ಬರೀ 1 ಲಕ್ಷನಾ? 2 ಲಕ್ಷ ಕೊಡಿಸ್ತೀಯಾ? ಇದನ್ನೇ ಓಕೆ ಮಾಡ್ಬಿಡ್ತೀನಿ. 2 ಲಕ್ಷ ರೂಪಾಯಿ ಆಗಲ್ಲ ಊರ್ ಬಾಗ್ಲು. 1,10,000 ರೂಪಾಯಿ ಕೊಡ್ತೀನಿ ತಗೋ. ಆಗಲ್ಲಯ್ಯ, 2 ಲಕ್ಷದ ಕಡಿಮೆ ಆಗಲ್ಲ. 1,15,000. 1.90. 1,20. 1.85. 1,25. ಹೋಗ್ಲಿ 1.80. 1,30. ಕೊಡ್ರಿ 1.75. ಅಲ್ಲಪ್ಪ 1,35. ಲಾಸ್ಟ್ 1.70. ಆಗಲ್ಲಪ್ಪ ನೋಡು, 1.68 ಲಾಸ್ಟ್. ನಿನಗೋಸ್ಕರ 1 5 ಜಾಸ್ತಿ. ಏನ್ ಸ್ವಾಮಿ ಇದು? ಓಹೋ ಕೆಂಚ, ಬಾಬಾ. ಏನ್ ದನದ ವ್ಯಾಪಾರ ಮಾಡ್ತಾ ಇದ್ದೀರಾ? ಹಂಗೇನಿಲ್ಲ, ನಮ್ ಸಂತೋಷ್ಗೆ ಹೆಣ್ಣು ನೋಡ್ತಾ ಇದ್ವಿ, ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬುದ್ಧಿ ಐತಾ ನಿಮ್ಗೆ? ಇನ್ಮೇಲೆ ಹೆಣ್ಣು ಹುಡ್ಕೋ ಕೆಲಸ ಎಲ್ಲ ಬಿಟ್ಬಿಡಿ. ಲಕ್ಷ್ಮಿ ನಿಮ್ ಮನೆ ಬಾಗ್ಲು ಹೊತ್ಕೊಂಡು ತಾನಾಗೆ ಬತ್ತಾವಳೆ ಅಂತ ತಿಳ್ಕೊಳ್ಳಿ. ನೀನೇನ್ ಹೇಳ್ತಿದೀಯಾ? ಏನ್ ರವ ನೀವು? ನಿಮ್ ಅಣ್ಣನ್ ಮಗಳು ಸುಂದ್ರಿಗಿಂತ ಸೊಸೆ ಬೇಕಾ ನಿಮ್ಗೆ? ಅವ್ರೆಲ್ಲಿ ನಾವೆಲ್ಲಿ? ನಮ್ಮನೆ ಹೆಣ್ಣು ಕೊಡ್ತಾರ ಅವರು? ಯಾಕೆ ಕೊಡಕ್ಕಿಲ್ಲ? ನಿಮ್ ಭಾವನೆ ವಿಷಯ ಹೇಳ್ ಕಳ್ಸಿರೋದು. ಅವ ಲಕ್ಷ್ಮೀಪತಿ ದೊಡ್ಡ ಬಾವಿ ಇಲ್ವಾ? ಅವ್ರ ಮಗಳು ದೊಡ್ಡ ಡಗಾರು. ಡಗಾರು ಹಂಗಂದ್ರೇನಾ? ಹಂಗಂದ್ರೆ ತ್ರಿಪುರ ಸುಂದರಿ ಅಂತ. ನೀನಿನ್ನ ಚಿಕ್ಕ ಹುಡುಗ, ನಿನಗೆ ವಿಷಯ ಎಲ್ಲ ಗೊತ್ತಾಗಲ್ಲ. ನಮ್ಮಪ್ಪ ನೋಡಿರೋ ಎಲ್ಲಾ ಹುಡುಗಿರಿಗಿಂತ ಇವಳು ಭಯಂಕರ, ಒಂಥರ ರೆಡ್ ಲೈಟ್ ಇದ್ದಂಗೆ, ಬಲೇ ಡೇಂಜರು. ಡೇಂಜರ್ ಅಂತ ಹೇಗೆ ಹೇಳ್ತೀಯ ನೀನು? 12 ವರ್ಷಗಳ ಹಿಂದೆ ನಾನು 10ನೇ ಕ್ಲಾಸ್ ಓದ್ತಾ ಇದ್ದೆ. ಆಗ ನಮ್ಮಪ್ಪ ನಮ್ಮ ಮಾವನ ಮನೆ ಕರ್ಕೊಂಡು ಹೋಗಿದ್ದ. ಇಲ್ಲ ನಿಲ್ಸು ಪುಟ್ಟ, ನೀನಿದೆ ಪುಟ್ಟ. ಪೆಟ್ಟಿಗೆ ಕೊಡು. ಬನ್ನಿ ಬನ್ನಿ. ಆಹಾ, ಎಷ್ಟು ದೊಡ್ಡ ಬಂಗ್ಲೆ. ಎಷ್ಟು ಚೆನ್ನಾಗಿದೆಲ್ಲ. ಇದೇನಪ್ಪ ಇದು? ಫುಲ್ ವೀಲ್ಸ್ ತರ ಫುಲ್ ಫ್ಯಾಮಿಲಿ ಬರ್ತಾವ್ರಲ್ಲ. ಓ ಚೆನ್ನಾಗಿದೀಯಾ? ನನಗೇನು ಒಳ್ಳೆ ಫ್ಯಾಟ್ ಅಮಿದಂಗಿಲ್ವಾ? ಅದ್ ಸರಿ, ಇದೇನು ಚಪ್ರ ಗಿಪ್ರ ಎಲ್ಲ ಹಾಕ್ಸ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನೀವು ಬರ್ತೀರಿ ಅಂತ ಹಾಕ್ಸಿದೆ ಅನ್ಕಂಡ್ಯಾ? ನನ್ನ ಮಗಳು ದೊಡ್ಡವಳಾದ್ಲು, ಅದಕ್ಕೆ ಇಡೀ ವಿಲೇಜ್ಗೆ ಫುಲ್ ಮೀಲ್ಸ್ ಹಾಕಿಸ್ಬಿಟ್ಟೆ. ಏನ್ಲಾ, ಯಾವ ಕ್ಲಾಸ್ ಓದ್ತಾ ಇದೀಯ? SSLC. ಎಷ್ಟಪ್ಪ ಫೇಲ್ ಆಗಿದ್ಯಾ? ಯಾಕೆ? ಮತ್ ನನ್ನ ಸ್ವಲ್ಪ ಮೀಸ ಬಿಟ್ಟಿದ್ಯಾ? ಅವನು ಚಿಕ್ಕ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದ. ಏನ್ನ ಶೇವಿಂಗ್ ಮಾಡ್ಕೊಳ್ಳೋದು, ಅದಕ್ಕೆ ಅಷ್ಟೊಂದು ಬೆಳೆದಿದೆ. ಹಂಗೇಳು ಮತ್ತೆ. ನಾನೆಲ್ಲೋ ಚಿಕ್ಕ ವಯಸ್ಸಲ್ಲ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ಒಳಗೆ. ಬನ್ನಿ ನಡೀರಿ. ನೋಡಿ ಪುಟ್ಟ. ತಗ ಬೂಟಿ 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 ಬೂಟಿ. ಬೂಟಿ ಅಂದ್ರೆ ಏನ್ ಬಾವಾ? ಅದು ಕನ್ನಡದಲ್ಲಿ ಬೂಟಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಸುಂದ್ರಿ ಅಂತ. ನಾನ್ ನನ್ನ ಮಗಳನ್ನ ಯಾವಾಗಲೂ ಬೂಟಿ ಬೂಟಿ ಅಂತಾನೆ ಕರೆಯೋದು. ನಾನು ನನ್ನ ಆಲ್ಟ್ ಆಪರೇಷನ್ ಅಂತ ಅಮೆರಿಕ ಹೋದಾಗ ಅಮೆರಿಕಾದಲ್ಲಿ ಆಲ್ಟ್ ಆಗಿದ್ದೆ. ಅಲ್ಲಿ ಆಪರೇಷನ್ ಆದ್ಮೇಲೆ ಇಂಗ್ಲಿಷ್ ಮಾತಾಡಕ್ ಶುರು ಮಾಡ್ಕೊಂಡ್ಬಿಟ್ಟೆ. ಆವಾಗಿಂದಲೂ ನನ್ ಇಂಗ್ಲಿಷ್ ಅಂದ್ರೆ ಇಂಟ್ರೆಸ್ಟ್. ಅಣ್ಣ, ಅಂದಾಗೆ ನಿನ್ ಬ್ಯೂಟಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಆ ಬೂಟಿ ಓಮ್ನಾಗೆಲ್ಲವ ಇರ್ತಾಳೆ, ಅಲ್ಲೆಲ್ಲೋ ಲ್ಯಾಂಡ್ ಅಲ್ಲಿ ಆಟ ಆಡ್ಕೊಂಡಿರ್ತಾಳೆ. ಸಂತೋಷು, ಯಾಕೆ ಹಿಂಗ್ ನಿಂತ್ಕೊಂಡ್ಬಿಟ್ಟೆ? ಹೋಗ ಯಾರು ಹುಡುಕಂಡ್ ಕರ್ಕೊಂಬರೋದು ಬೇಡವಾ? ನೋಡೋ, ಹಂಗೆ ಯಾರು ಕೇಳಿದ್ರೆ ಇತ್ತಾರ ಅವ್ರ ನಂಗೆ ಹಿಂಗ ಆಗ್ಬೇಕು, ಅವ್ರೇ ನಮ್ಮ ಮಾವ ಅಂತ ಹೇಳ್ಬಿಡು. ಹೋಗೋ, ಹೋಗಪ್ಪ. ಎಲ್ಲೋ ಬಿಟ್ಲು ಸುಂದ್ರಿ. ಸುಂದ್ರಿ 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 ಸುಂದ್ರಿ. ಏನಿದು? ಹಾಯ್ ಮಾಮ. ಸಂತೋಷ ಸಂತೋಷ ಸಂತೋಷ. ಲೇ ಏನೋ ಯಪ್ಪ ಯಪ್ಪ ಯಪ್ಪ, 10 ಜನ ಒಂದೇ ಪಂಪೋಸ್ ನಲ್ಲಿ ಇದ್ರಣ? ತಟ್ಟಿಲಿದ್ರು, ಬಾಯಿ ಮಚ್ಕೊಂಡ್ ಸುಮ್ನಿರ. ಆಮೇಲೆ ಏನಾಯ್ತಮ್ಮ? ಪಂಪೋಸ್ ಅಲ್ಲಿ ಎಲ್ರು ಸೇರ್ಕೊಂಡು ಏನ್ ಮಾಡ್ತಿದ್ರಿ? ಏನು ಇಲ್ಲ, ಅವ್ರಿಗೆಲ್ಲಾ ಕತೆ ಓದ್ ಹೇಳ್ತಾ ಇದ್ದೆ. ಕತೆನಾ? ಏನ್ ಕತೆ? ಇದ್ರಾಗಿರೋ ಕತೆ. ಪೋಲಿ ಪುಸ್ತಕ ಎಲ್ಲ ಓದ್ಯಾ? ಅಪ್ಪಂಗೆ ಅಯ್ಯೋ, ಇದು ಪೋಲಿ ಪುಸ್ತಕ ಅಲ್ಲ ಮಾಮ. ಇದ್ರಾಗೆ ಒಳ್ಳೊಳ್ಳೆ ಕತೆ ಐತೆ. ಒಂದ್ ಕತೆಯಾಗ ಒಬ್ಳಿಗೆ ಒಬ್ಳೇ ಮನೇಲಿ ಮಲ್ಕೊಂಡಿರ್ತಾಳೆ. ಆಗ ಒಬ್ಬ ಕಳ್ಳ ಎಂಚು ತಕೊಂಡು ಗಬಕ್ಕಂತ ನುಗ್ಬಿಡ್ತಾನೆ. ನುಗ್ಗಿದ್ಮೇಲೆ ಏನ್ ಮಾಡ್ತಾನೆ? ಆಮೇಲೆ ಏನಾಯ್ತು ಗೊತ್ತಾ? ಅವಳನ್ನ ತಕ್ಕೊಂಡ್ಬಿಡ್ತಾನೆ. ಆಮೇಲೆ ಅವಳೇನು ಮಾಡಲ್ಲ. ಆಮೇಲೆ ಏನಾಯ್ತು ಗೊತ್ತಾ?
ಅಯ್ಯಯ್ಯೋ ಡೈಲಾಗ್ ಹೇಳೋ ಸೆನ್ಸಾರ್. ಓಹೋ, ಎಲ್ಲಾ ಹುಡುಗಿರು ಅಂತ ಪುಸ್ತಕನೇ ಓದ್ತಾರೆ, ಅದಕ್ಕೆ ರೆಡ್ ಲೈಟ್ ಡೇಂಜರ್ ಅಂತ ಹೇಳ್ಬಿಡದ? ನಿನಗೆ ಮುಂದಿನ ವಿಷಯ ಗೊತ್ತಿಲ್ಲ ಗುಂಜಾ. ಒಂದಿನ ಏನ್ ಮಾಡುದು ಗೊತ್ತಾ? ಸುಂದ್ರಿ ಸುಂದ್ರಿ ಬತ್ತಿಯ ಚೆಂಡಾಟ ಆಡೋಣ. ಏನಿಂತ ಬ್ಯಾಟಲ್ ಐತೆ ಚೆಂಡಾಟ ಆಡಕ್ಕೆ? ಆ ಐತೆ, ಒಳಗಿಕ್ಕಿದೀನಿ. ಬ್ಯಾಟ್ ಒಳಗಡೆ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಜಾಸ್ತಿ ಆಟ ಆಡದೆ ಬ್ಯಾಟ್ ಸೋದೈತೆ ಅಂತ ಅಪ್ಪ ಬೈತಾನೆ. ಬ್ಯಾಟ್ ಇರೋದೇ ಸೌಸಕ್ಕೆ, ಅದನ್ನ ಒಳಗಡೆ ಇಟ್ಕೊಂಡ್ರೆ ಗೆದ್ಲಿಡಿತದೆ ಅಂತ ನಿಮ್ಮಪ್ಪನ್ಗೆ ಹೇಳೋಗು. ಸರಿ, ಹೇಳ್ಬಿಟ್ ಬರ್ತೀನಿ. ಅಯ್ಯೋ ಮಾಮ, ಬೇಡ ಮಾಮ. ಮಾಮ ಮಾಮ, ದಿನ ಚೆಂಡಾಟ ಆಡಿ ಆಡಿ ಬೇಜಾರಾಗೋಗೈತೆ. ನಾವು ಬೇರೆ ಆಟ ಆಡೋಣ. ಏನಾಟ? ಅಪ್ಪ ಮಾತಾಡೋಣ. ಅಪ್ಪ ಮಾಟನ? ನಂಗ ಮಾತಾಡಕ್ ಬರಕಿಲ್ಲ. ನಾನ್ ಹೇಳ್ಕೊಡ್ತೀನಿ ಬಾ ಮಾಮ. ಅಯ್ಯೋ ನೀನ್ ಬಾ, ನಾನ್ ಹೇಳ್ಕೊಡ್ತೀನಿ. ಇಲ್ಲ. ವಿಷಯ ಹೇಳು. ಆಮೇಲೆ ಏನ್ ಮಾಡ್ತಲೋ? ಏನ್ ಮಾಡದ್ಲಾ? ಅಯ್ಯೋ ಅಯ್ಯೋ ಲೋ, ಆ ಸಂಗೀತ ಬಿಟ್ಟಾಕಮ್ಮ, ಇವಳೆಲ್ಲ ಮದುವೆ ಆಗ್ಬಿಡು. ನಾವು ನಿಮ್ ಮನೆ ಪಕ್ಕದಲ್ಲೇ ಮನೆ ಮಾಡ್ತೀವಿ. ಕಚಡ ನನ್ ಮಗನೇ, ಅವ್ರ ಮಾವನ್ ಮಗಳು. ಓಹೋ, ಆಮೇಲೆ ಏನಾಯ್ತಮ್ಮ? ಆಮೇಲೆ ಕಂಡರು ಕಾಣದಾಂಗೆ ನಡೀತೀರಿ, ನ್ಯಾಯವೇ ನೀದು ಬೆಳ್ಳಿ. ಆಹಾ, ಏನ್ ಚೆನ್ನಾಗೈತೆ ಹಳ್ಳಿ. ಏನ್ ಚಂದಾಗೈತಿ ಈ ಹಳ್ಳಿ. ನಂಗೆ ಸಿಟಿ ನೋಡ್ಬೇಕು ಅಂತ ಬೋ ಇಷ್ಟ. ಮಾಮ, ನಂಗ್ ಸಿಟಿ ತೋರ್ಸು ಮಾಮ. ತೋರ್ಸಕ್ಕಿಲ್ಲ. ತೋರ್ಸು ಮಾಮ. ತೋರ್ಸಕ್ಕಿಲ್ಲ. ತೋರ್ಸು ಮಾಮ. ತೋರ್ಸಕ್ಕಿಲ್ಲ. ತೋರ್ಸು ಮಾಮ. ತೋರ್ಸಕ್ಕಿಲ್ಲ. 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 ಸುಂದ್ರಿ ಏನು? ಬಾ, ನಾನ್ ನಿಂಗೆ ಸಿಟಿ ತೋರಿಸ್ತೀನಿ. ನೀ ನನಗೆ ಸಿಟಿ ತೋರಿಸ್ತೀಯಾ? ತೋರಿಸ್ತೀನಿ, ನಡಿ. ಮಾಮ, ನೀನ್ ಸಿಟಿ ತೋರಿಸ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನೀನ್ ನನಗೆ ಸಿಟಿ ತೋರಿಸ್ತೀಯಾ? ಕಂಡರು ಕಾಣದಾಂಗ ಸಿಟಿ ನೋಡೋಣ ಸುಂದ್ರಿ. ಆಮೇಲೆ ಅವಳನ್ನ ಕರ್ಕೊಂಡೋಗಿ ಸಿಟಿ ತೋರ್ಸದ್ನ. ಅದೇನೋ ಗೊತ್ತಿಲ್ಲಪ್ಪ, ಅವಳ ಪತ್ತೆನೇ ಇರ್ಲಿಲ್ಲ. ಒಂದ್ ವಾರ ಬಿಟ್ಕೊಂಡು ತಿರ್ಗಾ ಮನೆಗ್ ಬಂದ್ಲು. ಇಷ್ಟೆಲ್ಲ ಆದ್ರೂ ಅವ್ರ ಅಪ್ಪ ಏನು ಕೇಳಿಲ್ವ ಅವಳನ್ನ? ಅವ್ರ ಅಪ್ಪನಿಗೆ ಇದೆಲ್ಲ ಮಾಮೂಲ್ ಆಗೋಗ್ಬಿಟ್ಟಿದೆ. ಅವಳು ಅವಾಗ ಸಿಟಿ ನೋಡ್ತೀನಿ ಅಂತ ಯಾರ್ಯಾರ ಜೊತೆನೂ ಹೋಗ್ತಾನೆ ಇರ್ತಾಳೆ. ಮೊದ್ಲೇ ಅವ್ರ ಅಪ್ಪ ಅಮೆರಿಕಾಲಿದ್ದವನು, ಇದಕ್ಕೆಲ್ಲ ಅವನು ಕ್ಯಾರೇ ಅನ್ನಲ್ಲ. ಇಂತ ಹುಡುಗಿ ಅಂತ ಗೊತ್ತಿದ್ರು ನಿಮ್ಮಪ್ಪ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾನಲ್ಲ, ನಿಮ್ಮ ಅಪ್ಪನ ತಲೆಯಲ್ಲಿ ಬುದ್ಧಿ ಇಲ್ವಾ? ಬುದ್ಧಿ ಇದೆ, ಜಾಸ್ತಿ ಇದೆ. ಅವಳನ್ನ ನಾನೇನಾದ್ರೂ ಮದುವೆ ಆದ್ರೆ 70 ಎಕರೆ ಹೊಲ ಜಮೀನು, 150 ಎಕರೆ ತೆಂಗಿನ ತೋಟ, ದೊಡ್ಡ ಬಂಗ್ಲೆ, ಲಕ್ಷಾಂತರ ರೂಪಾಯಿ ಹಣ, ಅವರ ತಾಯಿದು, ಅಜ್ಜಿದು, ಮುತ್ತಜ್ಜಿ, ಕೋಲಜ್ಜಿದು ಒಡವೆಗಳು, ನಮ್ದಾಗತ್ತೇನೋ ದುರಾಸೆ. ಓಹೋ, ಆಗ ಬಿಡು. ಇಷ್ಟೆಲ್ಲ ಆಸ್ತಿ ಇರೋ ಹೆಣ್ಕತ್ತೆನ್ ತೋರ್ಸಿದ್ರು ಸಹ ನಿಮ್ಮಪ್ಪ ಸೊಸೆ ಮಾಡ್ಕೊಂಡ್ಬಿಡ್ತಾನೆ. ಅದಿರ್ಲಿ, ಅವ್ರು ಬರ್ತೀನಿ ಎಂದಿರಲ್ಲ, ಈಗ ಏನ್ ಮಾಡ್ತೀಯಾ? ಅದಕ್ಕೊಂದು ಒಳ್ಳೆ ಸ್ಕೆಚ್ ಹಾಕಿಟ್ಟಿದ್ದೀನಿ. ಅವ್ನು ನಮ್ಮ ಮನೆ ಕಡೆ ಬರೋದಿರ್ಲಿ, ನಮ್ಮ ಮನೆ ಕಡೆ ತಲೆನೂ ಹಾಕ್ ಮನಗಬಾರ್ದು, ಹಾಗ್ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ ಹೆಲ್ಪ್ ಬೇಕಣ್ರೋ. ಅದಕ್ಕೇನು ಹೆಲ್ಪ್ ಮಾಡೋಣ. ಯಾವತ್ತ ಅವ್ರು ಬರ್ತಿದ್ದಾರೆ? 15ನೇ ತಾರೀಕು. ಇದೇನಪ್ಪ ಇದು? ನಮ್ ಮನೆ ಒಳ್ಳೆ ಶಾಂತಿ ಕ್ರಾಂತಿ ಸೆಟ್ ತರ ಪಳಪಳ ಅಂತ ಮಿಂಚ್ತಾ ಇದೆಯಲ್ಲ. ತಂದಾಗಿಂದ ತಿರುಗದಿರೋ ಫ್ಯಾನ್ ತಿರುಗ್ತಿದೆ, ಬಂದಾಗಿಂದ ಬೆಳಗದಿರೋ ದೀಪ ಬೆಳಗ್ತಿದೆ, ಅಂಗಡಿಲಿ ಧೂಳು ಹೊಡ್ಕೊಂಡ್ ಬಿದ್ದಿದ್ದ ಪೇಪರ್ಗಳೆಲ್ಲ ಮನೇಲಿ ಮಿಂಚ್ತಾ ಇದೆ. ಇದೆಲ್ಲ ನಮ್ಮ ಡಗಾರ್ ಮಾವನ ವೆಲ್ಕಮ್ ಮಾಡಕ್ಕೆ ಇರ್ಬೇಕು. ಇದೇನಿದು? ಮುನಿಯಮ್ಮ ಬಂದು ಸ್ವೀಟ್ಸ್ ಎಲ್ಲ ಇಲ್ಲೇ ಐತಲ್ಲ, ಯಾರಿಗೂ ಗೊತ್ತಿಲ್ಲ, ದೇಪ್ಕೊಂಡ್ ತಿನ್ಬಿಡ್ಲಾ? ಏನಿದು ಹಿಂಗೇಳಿತಾಯ್ತಲ್ಲ? ಛೀ, ವಾಟ್ ಇಸ್ ದಿಸ್? ಕೈನಾ ಡ್ಯಾಡಿ, ಮಮ್ಮಿ, ಏನಿದು? ಇಬ್ರು ಹಳೆಯ ಪಿಕ್ಚರ್ ರಾಜ್ಕುಮಾರ್ ಭಾರತಿ ತರ ಜೋಡಿಯ ಬಂದ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ಇವತ್ತು ನಿನ್ ಮಾವ ನಿನ್ ಹೆಂಡ್ರು ಬರ್ತಾವ್ರೆ. ಅವ್ರ ಸಂಬಂಧ ಬೆಳೆಸೋ ನಾವು ಅವ್ರ ಹೆಣ್ಣೆಲ್ಲ ಇದೀವಿ ಅಂತ ತೋರ್ಸ್ಕೋಬೇಕಲ್ಲ, ಅದಕ್ಕೆ ಇದೆಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಬ. ಅಪ್ಪ, ಬಸ್ ಬರೋದು ಸ್ವಲ್ಪ ಹೊತ್ತಾಗತ್ತೆ, ಅಷ್ಟರಲ್ಲಿ ಒಂದೇ ಒಂದ್ ಜಾಮೂನ್ ತಿನ್ಬಿಡ್ಲಾ? ಅದು ತಂದಿಟ್ಟಿರೋದು ಅವ್ರು ನೋಡ್ಲಿ ಅಂತ. ನೀನ್ ತಿನ್ಲಿ ಅಂತಲ್ಲ, ಕರೆಕ್ಟ್ ಆಗಿ
12 ಇದೆ. ಅದ್ರಲ್ಲಿ ಒಂದೇನಾದ್ರೂ ಕಡಿಮೆ ಆಯ್ತು ಅಂದ್ರೆ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀವಿ. ಒಂದೇ ಒಂದ್ ಜಾಮೂನು ತಿನ್ನಕ್ ಬಿಡಲ್ಲ ಅಂತಾರೆ ಡೈರೆಕ್ಟಿ ಕಂಜೂಸ್ ಪೀಪರ್. ಏನಂದೆ? ಒಂದ್ ಜಾಮೂನ್ ಕೊಡ್ತಿ ಹೇಳ್ತೀನಿ. ಹೇಳೋದು ಬೇಡ ಕೇಳೋದು ಬೇಡ, ಹೋಗ ಮುಚ್ಕೊಂಡು. ಹೋಗ. ಅಪ್ಪ ಬೆಂಗಳೂರು ಫಾರಿನ್ ಇದ್ದಂಗೆ ಅದಲ್ಲವಾ ಬಿಗ್ ಸಿಟಿ. ನಡಿ ನಡಿ. ಏಯ್ ನಮ್ಮ ಮಾವ ಬಂದ, ನಾನು ಹೇಳಿದ ಜ್ಞಾಪಕ ಐತೆ ತಾನೆ, ಅವನ್ನ ಕರ್ಕೊಂಡು ಅಲ್ಲಿ ಬಿಟ್ಬಿಡು. ನೀ ಹೋಗೋದು, ನಾ ಎಲ್ಲ ನೋಡ್ಕೊತೀನಿ. ಇನ್ನು ಎಷ್ಟು ದೂರ ಹೋಗ್ಬೇಕು? ಅದ್ ಹೆಂಗವ ಹೇಳಕ್ ಆಯ್ತದೆ? ನೀವ್ ಬೆಳೆದ್ ನಿಂತಿರಂಗೆ ಬೆಂಗಳೂರು ಬೆಳೀತಾ ಕುಂತದೆ. ಎಲ್ಲಿಗ್ ಸರ್? ಇದು ಈ ಅಡ್ರೆಸ್ ಎಲ್ಲಿ ಬರ್ತದೆ? ಶಂಕರ್ ಮಠ ಪರಂದಾಮಯ್ಯ ಊರ್ ಬಾಗ್ಲು. ಇವ್ರ ಮನೆನಾ? ಅದೇ ಆಂಜನೇಯನ್ ತರ ಮುಖ ಇದೆಯಲ್ಲ, ನಮ್ಮನೆ ಪಕ್ಕದಲ್ಲೇ ಇರೋದು. ಕೂತ್ಕೊಳ್ಳಿ. ಅಥವಾ ಹೆಚ್ಚು ಕಮ್ಮಿ ಮುಖ ಎಲ್ಲ ನಿಮ್ ತರನೇ ಇದೆ. ಮೀಟರ್ ಹಾಕೊಂಡ್ ಸರಿಯಾಗಿ ಓಡ್ಸಪ್ಪ. ಇದೇ ಸಮಯ ಪರಂದಾಮಯ್ಯನವ್ರ ಮನೆ. ಆಯ್ತು, ಒಂದ್ 5-6 ಥ್ಯಾಂಕ್ಸ್ ತಕಪ್ಪ. ಪಾರವ ಇದೇನವ ಲಾಕ್ಔಟ್ ಆಗ್ಬಿಟ್ಟದೆ? ನಮಸ್ಕಾರ. ನಮಸ್ಕಾರ. ಲಕ್ಷ್ಮೀಪತಿ ಅಂದ್ರೆ ನೀವೇನಾ? ಯಾಕೆ ನಾನ್ ನೋಡೋದು ಗೊತ್ತಾಗಿಲ್ವಾ? ಹಾಯ್ ಹಾಯ್. ನಾವು ಪಕ್ಕದ ಮನೆಯವರು. ಲಕ್ಷ್ಮೀಪತಿ ಬಂದ್ರೆ ಈ ಲೆಟ್ರ್ ಕೊಟ್ಬಿಡಿ ಅಂತ ಪರಂಧಾಮಯ್ಯ ಅವ್ರು ಕೊಟ್ರು. ನಂಗ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲಿ ಹಾಳಾಗೋದ ಇವನು? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಂದಾಮಯ್ಯ ಊರ್ ಬಾಗ್ಲು ಅನ್ನೋರ್ ಮನೆ ಯಾವ್ದು ಗೊತ್ತಾ? ಹೌದಯ್ಯ, ಪರಂದಾಮಯ್ಯ ಊರ್ ಬಾಗ್ಲು ನಾನೇ. ಹೌದಾ? ಬೇಕಾಗಿತ್ತು. ಲಕ್ಷ್ಮೀಪತಿ ದೊಡ್ಡಬಾವಿ ಅನ್ನೋರು ಈ ಲೆಟರ್ ಕಳ್ಸ್ಕೊಟ್ಟವ್ರು ನೋಡಿ. ಏನು ಈ ಚೀಟಿ ಲಕ್ಷ್ಮೀಪತಿಯರೇ ಕಳ್ಸ್ಕೊಟ್ಟ? ಹ್ಞೂ ಸ್ವಾಮಿ, ನಾ ಬರ್ಲಾ? ಒಂದ್ ನಿಮಿಷ, ನಿನಗೆ ಓದಕ್ ಬರುತ್ತಾ? ಸಖತ್ತಾಗ್ ಬರ್ತದೆ. ಇದು ಓದೇಳು. ನಿಮ್ಗೆ ಓದಕ್ ಬರಕಿಲ್ವಾ? ಅವರು ಹೆಬ್ಬೆಟ್ಟು. ಹೌದಾ? ಇದು ಕನ್ನಡ ನೋಡವ. ನಾನು ಎಬ್ಬೆಟ್ನವನು. ಇಂಗ್ಲಿಷ್ ಅಂದ್ರೆ ಬರ್ರ ಅಂತ ಓದ್ಬಿಡ್ತೀನಿ. ಈ ಕನ್ನಡ ಅಂದ್ರೆ ದಡ ದಡ ಅಂತ ಅಲ್ಲೇ ತಡ್ಕೊಂಡ್ಬಿಡ್ತು. ನಾ ಏನು ಮಾಡ್ಲಿ? ನೋಡು, ಒಂದ್ ಕೆಲಸ ಮಾಡು, ನೀನೇ ಇದನ್ನ ಓದ್ಬಿಡು, ನಾ ಏನು ತಿಳ್ಕೊಂಡ್ಬಿಡ್ತೀನಿ. ಏನೋ ಬೇವರ್ಸಿ. ಏನೋ ಬೇವರ್ಸಿ? ಇದ್ರಲ್ಲಿ ಇರೋದ್ರಿ ಮುಚ್ಕೊಂಡ್ ಹಳ್ಳಿಲಿ ಇರೋಕ್ಕಾಗಲ್ವಾ? ಯಾವನೋ ಕೆಂಚ ಅನ್ನೋನ್ ಬಂದು ನಿನ್ ಕಿತ್ತೋದ್ ಮಗಳ ಬಗ್ಗೆ ಹೇಳಿದ್ ಕೂಡ್ಲೆ ನನ್ ಮಗ ಕಾಯ್ಕೊಂಡಿದ್ದಾನೆ ಅನ್ಕೊಂಡಿದ್ಯಾ? ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತದೆ, ಒಬ್ಳೆ ಮಗಳು ಅಂತ ಬಾಯ್ ಬಿಟ್ಕೊಂಡು ಜೊಲ್ ಸುರಿಸ್ತಿರೋ ನಿನ್ನಂತ ತಿರುಬೋಕಿಗಳ ಮನೆಗೆ ನನ್ನ ಮಗಳು ಸುಂದರಿನ ಕೊಡ್ತೀನಿ ಅಂತ ತಿಳ್ಕೊಂಡಿದೀಯಾ? ನಿನ್ನ ನಡತೆಗೆಟ್ಟ ಮಗಳಿಗೆ ಶ್ರೀರಾಮನಂತ ನನ್ನ ಮಗನ ತನ್ಕೋತೀನಿ ಅಂತ ಅನ್ಕೊಂಡಿದ್ರೆ ನಿನ್ನಂತ ಬೆಪ್ಪು ತಕಡಿ ಈ ಊರ್ನಲ್ಲೇ ಇಲ್ಲ. ನಿನ್ನ ಮುಖ ನೋಡೋಕು ನನಗೆ ಅಸಹ್ಯ ಆಯ್ತದೆ. ನೀನು ಅಣ್ಣ ಅಂತ ನನಗೆ ಪತ್ರ ಬರೆಯೋದಾಗಲಿ ಬಂದು ನೋಡೋದಾಗ್ಲಿ ಮಾಡಿದ್ರೆ ನನ್ನ ಕಿತ್ತೋಗಿರೋ ಚಪ್ಲಿನ ಶಾಲಲ್ ಸುತ್ಕೊಂಡು ಜ್ವರ ಬರೋವರೆಗೂ ಹೊಡಿತೀನಿ. ಇಂತಿ ನಿಮ್ಮ ಶತ್ರು ಪರಂಧಾಮಯ್ಯ ಊರ್ ಬಾಗ್ಲು. ತಗೊಳ್ಳಿ. ಲೇ, ನೀನ್ ನನ್ನ ಪಾಲಿಗೆ ಸತ್ತೋದ ಕಣೆ. ಕಿತ್ತೋದ ನನ್ ಪಾಲಿಗೋಸ್ತೆ. ಇವತ್ತಿಗೆ ನಂದು ನನ್ನ ತಂಗಿ ಸಂಬಂಧ ನೆಗೆದು ಬಿದ್ದೋಯ್ತು ಕಣವ. ನೀನ್ ಅಳಬೇಡ ಕಣವ, ಅಳಬೇಡ. ಬರವ, ಊರ್ಗ್ ವಾಪಸ್ ಹೋಗ್ಬಿಡವ. ಏನಪ್ಪ ಇದು? ಮಾವನಹಳ್ಳಿಯಿಂದ ಬಸ್ ಬಂತೂ ಹೋಯ್ತು, ಬಂತೂ ಹೋಯ್ತು. ಯಾವ್ದ್ರಲ್ಲೂ ಮಾವ ಅಡ್ರೆಸ್ ಕೇಳ. ಕಾಯ್ದು ಕಾಯ್ದು ಬೇಜಾರಾಗೋಯ್ತು. ಲೋ ಸಂತೋಷ, ನಮ್ಮಣ್ಣ ನಮ್ ಪಾಲಿಗೆ ಇವತ್ತು ನೆಗದು ಬಿದ್ದು ಹೋದ. ಹಂಗಂತ ಟೆಲಿಗ್ರಾಮ್ ಅಂತ. ಅಯ್ಯಯ್ಯೋ, ಸೂತ್ಕ ಆಗೋಯ್ತಲ್ಲ. ಅವನೆಲ್ ಸಾಯ್ತಾನೆ? ಆ ಚಾಂಡಾಲ ನಮ್ಮನ್ನೇ ಸಹಾಯ ಮಾಡಿದಾನೆ. ಚೀಟಿ ನೋಡು. ಚೀಟಿನ ಏನ್ ಬರ್ದವನೆ? ಮೋಸ ಮೋಸ. ನನ್ನಿಂದ ನನ್ ಸುಂದರಿನ ದೂರ ಮಾಡಿದಾನ. ಇವತ್ತೇ ಹಳ್ಳಿಗೆ ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಸಂತೋಷ, ಅಪ್ಪ ಅಳಿಬೇಡಪ್ಪ. ಜಾಮೂನ್ ಜಾಮೂನ್, ಆಪಲ್ ಮೋಸಂಬಿ ಜಾಮೂನ್, ಆಫ್ ರೇಟ್ ಚೀಪ್ ರೇಟ್. ಜಾಮೂನ್ ಜಾಮೂನ್, ಆಪಲ್ ಮೋಸಂಬಿ, ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್. ಒಂದ್ ಜಾಮೂನ್ ಕೊಡಪ್ಪ. ತೊಳೆ. ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್ ಜಾಮೂನ್. ಭಾವ ಬಂದಿದ್ದಾನೆ. ಏನೋ ಮೋಸ ನಡೆದಿದೆ. ಹಲೋ ಮೈ ಫಿಯರ್ ಸನ್ ಇನ್ ಲಾ. ಸ್ಟ್ಯಾಚು ತರ ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ಟೆ? ಪಾಪ ಒಳಕ್ಕೆ. ನೀವಾ? ಯಾಕೋ ಹಾಗೆ ಕಣ್ಕೊಂಡ್ ಬಿಡ್ತಾ ಇದೀಯಾ? ಅಣ್ಣ ತಂಗಿ ಸಂಬಂಧ ಹಾಳ್ ಮಾಡ್ಬೇಕು ಅಂತ
ಯಾವನ ಲೋಫರು ನಮ್ಮಿಬ್ರಿಗೂ ಒಂದೇ ತರ ಪತ್ರ ಬರ್ದಿದ್ದ. ಓ ನಿಮ್ಮ ಅಪ್ಪ ನನ್ ಮ್ಯಾಗೆ ರೊಮ್ಯಾನ್ಸ್ ಎಷ್ಟಿಟ್ಟವನ ಅನ್ನೋದಕ್ಕೆ ಅವನು ಬಸ್ ಸ್ಟ್ಯಾಂಡ್ ತನಕ ಜಾಮೂನ್ ಇಟ್ಕೊಂಡ್ ಬಂದಾಗ್ಲೇ ಮ್ಯಾಟ್ರ್ ಏನು ಅಂತ ಗೊತ್ತಾಗಿದ್ದು. ಇಲ್ದೆ ಹೋಗಿದ್ದಿದ್ರೆ ಬ್ಯಾಕ್ ಟು ದ ವಿಲೇಜ್ ಅಂತ ವಾಪಸ್ ಹೊಂಟೋಯ್ತಾ ಇದ್ವಿ. ಲೇ ಭೂತಯ್ಯ, ಜಾಮೂನ್ ಮಾರಕ್ ಹೋಗ್ಬಿಟ್ಟು ಜಾಯಿಂಟ್ ಹಾಕ್ಬಿಡ ಕನೆಕ್ಷನ್. ವಾಟ್ ಮಿಸ್ಟರ್ ಸಂತೋಷ್, ನನ್ನ ಮಗಳು ಮೈ ಕೈ ತುಂಬ್ಕೊಂಡು ಹೆಂಗವಳೆ? ದೊಡ್ಡ ಡಗಾರ್ ಇದ್ದಂಗ ಅವಳೆ. ಡಗಾರ? ಡಗಾರ್ ಅಂದ್ರೆ ತ್ರಿಪುರ ಸುಂದರಿ ಅಂತ. ಈ ಸಿಟಿಲಿರೋ ಹುಡುಗರು ಅದ್ ಏನೇನೋ ಹೇಳ್ತಾರೆ. ಸುಂದರಿಗೆ ಡಗಾರು ಅಂತಾರೆ, ಹುಡುಗಿಯರಿಗೆ ಪೀಸು ಪಿಗರು ಅಂತಾರೆ. ಮಧ್ಯ ವಯಸ್ಸಿನವ್ರಿಗೆ, ಅದೇ ನಮ್ಮ ವಯಸ್ಸು ತಕ್ಕನವ್ರಿಗೆ ಆಂಟಿ ಅಂತಾರೆ. ಐ ಇನ್ಮೇಲೆ ನೀನು ಡಗಾರ್, ನೀನು ಆಂಟಿ ಅಂದಾಗೆ ಫಸ್ಟ್ ನೈಟು ಸೆಕೆಂಡ್ ನೈಟು ಎಲ್ಲ ನೈಟು ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಹಂಗಂದ್ರೆ ನಿಶ್ಚಿತಾರ್ಥ ಏನಣ್ಣ ನೀನ್ ಹೇಳ್ತಿರೋದು? ನಾ ಮಾತಾಡೋದಲ್ಲ ಇಂಗ್ಲಿಷ್ ಅಲ್ವಾ, ನಿಂಗೆ ಅರ್ಥ ಆಯ್ಕಿಲ್ಲ, ಸುಮ್ಕಿರು. 2 ನೈಟ ಅದು 7. ಅಯ್ಯೋ